ಗೈಸ್ ಯಾರ್ಯಾರೆಲ್ಲ ವೇಟ್ ಮಾಡ್ತಿರ್ತೀರ, ಸೊ ಪೊಲೀಸ್ ಕಾನ್ಸ್ಟೇಬಲ್ ಯಾರೆಲ್ಲ ಪೊಲೀಸ್ ಆಗಬೇಕು ಅಂತೇಳಿ ವೇಟ್ ಮಾಡ್ತಿರ್ತೀರಲ್ಲ ಅವ್ರಿಗೊಂದು ಗುಡ್ ನ್ಯೂಸ್. ಸೊ ಆಲ್ರೆಡಿ ನೋಡ್ಬೋದು ರೋಸ್ಟರ್ 400 ಬಿಂದು ಅದೇನಿದೆಯಲ್ಲ ಅದು ಕೂಡ ಕಂಪ್ಲೀಟ್ ಆಗಿದೆ. 400 ಬಿಂದು ರೋಸ್ಟರ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಒಳ ಮೀಸಲಾತಿನೂ ಕೂಡ ಕಂಪ್ಲೀಟ್ ಆಗಿದೆ. 56% ಇದನ್ನ 50% ಇಟ್ಕೊಂಡೇ ನೇಮಕಾತಿ ಮಾಡ್ತಾರೆ ಇನ್ಮೇಲೆ. ಆಮೇಲೆ 17% ಇದನ್ನು 15%ಕ್ಕೆ SC/ST ಮೀಸಲಾತಿ ಕೂಡ ಬಂದಿದೆ. ಸೊ ಇನ್ನು ಯಾವುದೇ ರೀತಿ ಇಲ್ಲ, ನೋಟಿಫಿಕೇಷನ್ ತಡೆ ಹಿಡಿಯಲಿಕ್ಕೆ ಯಾವುದೇ ಕಾರಣ ಇಲ್ಲ. ಹಾಗಾಗಿ ನೋಟಿಫಿಕೇಷನ್ ಜಾರಿ ಆಗ್ತದೆ. ಅದರಲ್ಲಿ ತುರ್ತಾಗಿ ಆಗುವಂಥದ್ದು ಯಾವುದು ಅಂತ ಅಂದರೆ ಆಲ್ರೆಡಿ PC ನೋಟಿಫಿಕೇಷನ್ ಆಗ್ತದೆ ಅಂತ ಹೇಳಿದ್ದೀನಿ ನಾನು. ತುಂಬ ನೋಡ್ಬೋದು ನೀವು. ನನ್ನ ಕಳೆದ ಒಂದು ವಾರ ವಿಡಿಯೋ ಯಾರು ನೋಡಿರ್ತೀರಲ್ಲ ಅವರಿಗೆ ನಿಮಗೆ ಮಾಹಿತಿ ಸಿಕ್ಕಿರ್ತದೆ. ಯಾವಾಗ ಆಗ್ತದೆ ಅಂತ ಹೇಳಿದ್ದೀನಿ ನಾನು, ಆವಾಗ ನಿಮಗೆ ಮಾಹಿತಿ ಸಿಕ್ಕಿರ್ತದೆ. ಓಕೆ, ಇನ್ನು ನೋಡೋಣ ಈ ವಿಡಿಯೋದಲ್ಲಿ ಏನಿದೆ ಅಂತೇಳಿ. ಇವಾಗ ಬಂದಿರತಕ್ಕಂಥ ಅಪ್ಡೇಟು ನೋಡ್ಬೋದು. ಇಲ್ಲಿ ಆಲ್ರೆಡಿ ಅರ್ಜೆಂಟ್ ಬೇಕಾಗಿರುವಂತಹ ಹುದ್ದೆ ಇದು. ಹೇಳ್ತೀನಿ ನಿಮಗೆ ಏನೇನಿದೆ ಅಂತೇಳಿ. ನೋಡ್ಬೋದು ನಿಮಗೆ ಯಾವಾಗ ಬಂದಿರತಕ್ಕಂಥ ಹುದ್ದೆ ಅಂತಂದರೆ ಇದು 14/5/2026 ಬಂದಿರತಕ್ಕಂಥ ಒಂದು ಅಪ್ಡೇಟು. ನೋಡ್ಬೋದು ಇವಾಗ 14 ಮೇ ಇದೆ. 14 ಮೇ ಇದೆ ಓಕೆ, ಇವತ್ತು ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇರ ನೇಮಕಾತಿ ಹುದ್ದೆ ಭರ್ತಿ ಮಾಡುವ ಕುರಿತು ಆಲ್ರೆಡಿ ಪ್ರೊಸೆಸಿಂಗಲ್ಲಿದೆ ಗೈಸ್. ಅವಾಗ ಬೇಕಾದ್ರೆ ನೋಟಿಫಿಕೇಷನ್ ಆಗ್ತದೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಚೇರಿ ಉಲ್ಲೇಖಿಸಲಾಗುವಂತಹ ಸದರಿ ಪತ್ರದೊಂದಿಗೆ ಸರ್ಕಾರದ ಉಲ್ಲೇಖ 1 ಆದೇಶವನ್ನು ಲಗತ್ತಿಸಿ ಕಳುಹಿಸಿ. ಸದರಿ ಆದೇಶದಲ್ಲೇ ನೇರ ನೇಮಕಾತಿ ಸಂಬಂಧಪಟ್ಟಂತೆ ಸರ್ಕಾರ ನೀಡಿರುವಂಥ ನಿರ್ದೇಶನಗಳ ಅನುಸಾರ ಈ ಕೆಳಕಂಡ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸುವಂತೆ ಕೋರಲಾಗಿದೆ. ಅದರಂತೆ ತಮ್ಮ ಘಟಕಗಳಿಗೆ ವರ್ಗೀಕರಣ ವಿವರಗಳನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸಲಾಗುತ್ತದೆ. ಓಕೆ, ಹಾಗಿದ್ದರೆ ಎಷ್ಟೆಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟೆಷ್ಟೆಲ್ಲ ಕಳಿಸ್ತಾರೆ. ಇವಾಗ ನೇಮಕಾತಿ ನಿಮಗೆ ರಿಕ್ರೂಟ್ಮೆಂಟ್ ವಿಭಾಗಕ್ಕೆ ಕಳಿಸುವಂತಹ ಪ್ರೊಸೆಸಿಂಗಲ್ಲಿದೆ ಗೈಸ್. ನೋಡ್ಬೋದು ಈಗ ರಿಕ್ರೂಟ್ಮೆಂಟ್ ವಿಭಾಗಕ್ಕೆ ಕಳಿಸುವಂಥ ಪ್ರೊಸೆಸಿಂಗಲ್ಲಿದೆ. ಆಲ್ರೆಡಿ ಎಲ್ಲ ಇದಕ್ಕೆ ಮಾನ್ಯತೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ನೋಡ್ಬೋದು ಏನೇನಿದೆ ಇವಾಗ ಅಂತಂದರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅದು ಕಲ್ಯಾಣ ಕರ್ನಾಟಕಕ್ಕೆ ಇದಿದೆ. ಕಲ್ಯಾಣ ನಾನ್ HKಗೆ 15 ಇದೆ, ಟೋಟಲ್ 20. ಆಮೇಲೆ APC ಅಂದರೆ 275 ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಇದು HKಗೆ ಎಷ್ಟಿದೆಪ್ಪ ಅಂತಂದರೆ 275, ನಾನ್ HKಗೆ 1375 ಹುದ್ದೆಗಳಿದ್ದಾವೆ. ಟೋಟಲ್ 1650 ಹುದ್ದೆಗಳು ಇದ್ದಾವೆ. ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 610 HK ಇದ್ದಾವೆ. 3500 ನೋಡಿ ಗೈಸ್, ಸಾಮಾನ್ಯ ಅಲ್ಲ, 3500. ಇದೇ ಬಾರಿ ಸಿವಿಲ್ ಅತ್ಯಂತ ಹೆಚ್ಚು ಇದೇ ಬಾರಿ ಕರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದಾಗ ಇದೇ ಒಂದು 2026 ಒಂದು ವರ್ಷ ಆಗಿರ್ತದೆ. ಸಿವಿಲ್ ಹುದ್ದೆಗಳನ್ನ ಯಾರೆಲ್ಲ ಪಡ್ಕೋಬೇಕಾಗಿರ್ತದಲ್ಲ ಅವ್ರಿಗೊಂದು ಆಕಾಂಕ್ಷೆ ಇರ್ತದಲ್ಲ, ಒಂದು ಕನಸಿರ್ತದಲ್ಲ, ಅವರು ನನಸು ಮಾಡ್ಕೋಬೋದು. ಓಕೆ ಗೈಸ್, ನೋಡ್ಬೋದು ಎಂಥ ಒಳ್ಳೆ ಆಪರ್ಚುನಿಟಿ ನಿಮಗೆ ಇವಾಗ ಒದಗಿ ಬರ್ತದೆ. ನೋಡ್ಬೋದು ನಾನ್ HKನೇ 3500 ಇದ್ದಾವೆ. ಇನ್ನು HK ಭಾಗದಲ್ಲಿ ಬಂದರೆ 610 ಇದ್ದಾವೆ. ಟೋಟಲಾಗಿ ಎಷ್ಟು 4110 ಹುದ್ದೆಗಳು. ಇನ್ನು 532 ಹುದ್ದೆಗಳು KSRP ಇದ್ದಾವೆ. KSRP ನೋಡಿ, ಯಾರೆಲ್ಲ ಹೈಟಿಂದ ಮಿಸ್ ಆಗಿರ್ತೀರ, ಸೊ KSRP ಈ ಸತಿ ಟ್ರೈ ಮಾಡಬಹುದು. ಯಾಕಂದರೆ ಹೈಟು ಇದಕ್ಕೆ 170+ ಇರಲೇಬೇಕು. ಸ್ವಲ್ಪನಾದರೂ ನಿಮ್ಮದು ಹೈಟ್ ಏನಾದರೂ ಇಲ್ಲ ಅಂತಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಓಕೆ, ನೆಕ್ಸ್ಟ್ 1500 ಹುದ್ದೆಗಳು ನಾನ್ HKಗಿದ್ದಾವೆ. ಟೋಟಲ್ 2032 ಹುದ್ದೆಗಳು ಇದ್ದಾವೆ. ಓಕೆ, ನೆಕ್ಸ್ಟ್ KSISF ಅಂತ ಇದ್ದಾವೆ. ಇವು ಎಲ್ಲಾದರೂ ಭದ್ರತಾ ಸೆಕ್ಯೂರಿಟಿ ಕೆಲಸ ಇರ್ತದೆ ಇವ್ರದ್ದು. ಅಂದರೆ ಇವಾಗ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಇಂಥವೆಲ್ಲ ಏನು ದೊಡ್ಡ ಕಟ್ಟಡ ಇದು ಇರ್ತಾವಲ್ಲ ಅವುಗಳ ಒಂದು ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಸ್ವತ್ತುಗಳನ್ನು ಕಾವಲು ಕಾಯುವಂತಹ ಪೊಲೀಸರು ಇವರು. ಇದಕ್ಕೆ ಎಷ್ಟಿದಾವೆ ಅಂತಂದರೆ ನಾನ್ HKಗೆ ಏನೂ ಇಲ್ಲೇ ಇಲ್ಲ. HKಗೆ ಎಷ್ಟಿದಾವಪ್ಪ ಅಂತಂದರೆ 364 ಹುದ್ದೆಗಳಿದ್ದಾವೆ. ಎಸ್ ಗೈಸ್, ಇಲ್ಲೊಂದು ಏನು ಡೌಟ್ ಕೇಳ್ತಾಯಿದ್ರು ಅಂತಂದರೆ ಈಗ ತುಂಬ ಜನ ಡೌಟ್ ಏನಂತಂದರೆ ನೋಡಿ ನಾನ್ HKಗೆ ಏನೂ ಇಲ್ಲೇ ಇಲ್ಲ. HKಗೆ ಎಷ್ಟಿದ್ದಾವೆ 364.
ಮತ್ತು ಇಲ್ಲಿ ನೋಡ್ಬೋದು 614 ಹುದ್ದೆಗಳಿದ್ದಾವೆ ಇಲ್ಲಿ ಎಚ್ ಕೆಗೆ. ಇಲ್ಲಿ 3500 ಹುದ್ದೆಗಳಿದ್ದಾವೆ. ನಾವು ಓನ್ಲಿ ಎಚ್ ಕೆ ಇದ್ದವರು ಎಚ್ ಕೆಗೆ ಮಾತ್ರ ಕಾಂಪೀಟ್ ಮಾಡ್ಬೋದಾ? ನಾನ್ ಎಚ್ ಕೆ ಇದ್ದವರು ನಾನ್ ಎಚ್ ಕೆಗೆ ಮಾತ್ರ ಕಾಂಪೀಟ್ ಮಾಡ್ಬೋದಾ? ಎಚ್ ಕೆ ಹಾಕಕ್ಕೆ ಬರಲ್ವಾ ಅಂತೇಳಿ ತುಂಬ ಜನ ಒಂದು ಡೌಟ್ ಇರ್ತದೆ. ಆ ಡೌಟ್ನ ಕ್ಲಿಯರ್ ಮಾಡಿಬಿಡ್ತೀನಿ. ನೋಡಿ ಗೈಸ್, ಹಂಗೇನೂ ಇಲ್ಲ, ಯಾವುದೇ ರೀತಿ ಹಂಗೆ ಪ್ರೊಸೀಜರ್ ಇಲ್ಲ. ನಿಮ್ಮದು ನಾನ್ ಎಚ್ ಕೆ ಇತ್ತಂದರೆ ನೀವು ನಾನ್ ಎಚ್ ಕೆಗೂ ಹಾಕ್ಬೋದು, ಪ್ಲಸ್ ಎಚ್ ಕೆಗೂ ಹಾಕ್ಬೋದು. ಅಕಸ್ಮಾತ್ ನಿಮ್ಮದು ಎಚ್ ಕೆ ಇತ್ತಪ್ಪ ಅಂತಂದರೆ ನೀವು ಎಚ್ ಕೆಗೂ ಹಾಕ್ಬೋದು, ಪ್ಲಸ್ ನಾನ್ ಎಚ್ ಕೆಗೂ ಹಾಕ್ಬೋದು. ನಾನ್ ಎಚ್ ಕೆ ಇದ್ದರೆ ನಾನ್ ಎಚ್ ಕೆಗೂ ಹಾಕ್ಬೋದು, ಎಚ್ ಕೆಗೂ ಹಾಕ್ಬೋದು. ಸೊ ನಿಮಗೆ 2 ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಓಕೆ, ಇದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಆಲ್ರೆಡಿ ನಿಮ್ಗೆ ಹೇಳ್ತಾನೆ ಬರ್ತಾಯಿದ್ದೀನಿ ನಾನು, ಏನಂತಂದರೆ ನೋಟಿಫಿಕೇಷನ್ ಆಗ್ತದೆ, ಪಿ ಸಿ ಯಾವಾಗ ಬೇಕಾದರೂ ಆಗ್ತದೆ ಅಂತ ಹೇಳ್ತಾನೆ ಬರ್ತಾಯಿದ್ದೀನಿ. ಅದರಗತ್ಲೇ ಸೊ ಪ್ರೊಸೆಸಿಂಗಲ್ಲಿದೆ, ಸೊ ಆಗ್ತದೆ. ಓಕೆ, ಈ ತಿಂಗಳಲ್ಲಿ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ. ಮೇ ತಿಂಗಳಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿ ಓದೋಕ್ಕೆ 100% ಆಗ್ತದೆ. ನೆನಪಿಟ್ಕೊಳ್ಳಿ. ನೋಡಿ, ಪ್ರಸ್ತುತ ಸರ್ಕಾರದಲ್ಲಿ ಉಲ್ಲೇಖ ಇರುವಂತಹ ಆದೇಶದಲ್ಲಿ ಪರಿಶಿಷ್ಟ ಜಾತಿ ಏನು ಎಸ್ ಸಿಗೆ ಸಂಬಂಧಪಟ್ಟಂತೆ 15% ಮೀಸಲಾತಿ 15% ಮೀಸಲಾತಿ ಇಟ್ಕೊಂಡು ಪ್ರವರ್ಗ ಎ ಶೇಕಡ ಅಂದರೆ ನಿಮಗೆ ಎ ಬಿ ಸಿ ಅಂತೇಳಿ ಮಾಡ್ತಾರೆ. ಇಲ್ಲಿ ಎ ಬಿ ಸಿಯಲ್ಲಿ 5.25 ಮತ್ತು 5.25 ಮತ್ತು 4.5 ಇದನ್ನ ಇಟ್ಕೊಂಡು ಈ ಒಳ ಮೀಸಲಾತಿ ಇಟ್ಕೊಂಡು ನಿಮಗೆ ನಿಗದಿಪಡಿಸಿರುವಂಥ ಆದೇಶದ ಮೇಲೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಆಲ್ರೆಡಿ ರೋಸ್ಟರ್ನೂ ಬಂತು. 400 ಏನು ರೋಸ್ಟರ್ ಬಿಂದು ಐತಲ್ಲ 400 ಅದು ಫೈನಲ್ ಆಗಿದೆ. ಓಕೆ, ಫೈನಲ್ ಆದ ತಕ್ಷಣ ಇದು ನಿಮಗೆ ನೋಟಿಫಿಕೇಷನ್ ನೋಡೋಕ್ಕೆ ಸಿಗ್ತದೆ. ಇದು ಇನ್ನೂ ಶಾರ್ಟ್ ನೋಟಿಸ್ ಗೈಸ್, ಇದೊಂದು ಪ್ಯಾಕ್ಸ್ ನೋಟಿಸ್, ಯಾವುದೇ ರೀತಿ ಅಫಿಷಿಯಲ್ ಅಲ್ಲ. ಅಫಿಷಿಯಲೇ, ಬಟ್ ನೋಟಿಫಿಕೇಷನ್ ಯಾವಾಗ ಆಗ್ತದೆ ಅಂತೇಳಿ ಇಲ್ಲಿ ಡೇಟ್ ಇಲ್ಲ. ಬಟ್ ಇನ್ನೇನು ಮೇ ತಿಂಗಳಲ್ಲಿನೇ ಆಗ್ತದೆ. ನೋಡಿ, ಆಲ್ರೆಡಿ ಇಷ್ಟು ಹತ್ತಿರ ಬಂದಿದೆ ಅಂತ ತಿಳ್ಕೊಂಬಿಡಿ. ನೋಟಿಫಿಕೇಷನ್ ಯಾವಾಗಾದರೂ ಆಗ್ತದೆ, ನೀವು ರೆಡಿ ಇರಬೇಕಷ್ಟೇ. ನೋಡಿ, ಒಳ ಮೀಸಲಾತಿ ಅಳವಡಿಸಲು ಪೂರಕವಾಗಿರುವಂಥ 60 ಬೆಂಬಲ ರೋಸ್ಟರ್ಗಳನ್ನು ಅನುಬಂಧ 2 ಮೂಲಕ ನಿಗದಿಪಡಿಸಿ ನೇಮಕ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇನು ಸಮಸ್ಯೆ ಇಲ್ಲ. ಓಕೆ, ನೇಮಕಾತಿ ಯಾವ ತಿಂಗಳಲ್ಲಿ ಆಗ್ತದೆ ಅಂದರೆ ಮೇ 30 ಒಳಗಾಗಿ ಆಗ್ತದೆ. ಟೆನ್ಷನ್ ಬಿಡಿ. ಓಕೆ, ಯಾರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ವೋ, ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ನಾವು. ಆಲ್ರೆಡಿ ನಿಮಗೆ ಹೇಳಿಬಿಟ್ಟಿದೆ ನಾನು ಮಾರ್ನಿಂಗ್ನೇ ಎಷ್ಟು % ಅಂತೇಳಿ. ಸೊ ನೋಡಿ, ಮುಂದೆ ಮಾನ್ಯ ನ್ಯಾಯಾಲಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೆಚ್ಚಿಸಿರುವಂಥ 24% ಮೀಸಲಾತಿ ಪ್ರಮಾಣವನ್ನು ಒಪ್ಪಿದ್ದಲ್ಲಿ 6% ಹುದ್ದೆಗಳನ್ನ ಬ್ಯಾಕ್ಲಾಗ್ ಅಂತೇಳಿ ಮಾಡ್ತಾರೆ. ಓಕೆ, 6% ಹುದ್ದೆಗಳನ್ನ ಬ್ಯಾಕ್ಲಾಗ್ ಅಂತೇಳಿ ಮಾಡಿ 50% ರಿಸರ್ವೇಷನ್ ಮೇಲೆ ಒಂದು ನೇಮಕಾತಿ ಮಾಡ್ಕೋತಾರೆ. ನಿಮ್ಮದು 15% ರಿಸರ್ವೇಷನ್ ಇಟ್ಕೊಂಡು SC ST ನೇಮಕಾತಿ ಮಾಡ್ಕೋತಾರೆ. SC ST ಒಳ ಮೀಸಲಾತಿ ಅಂಗೀಕರಿಸ್ತಾರೆ. ಓಕೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಒಂದು ವಾರದಿಂದನೇ ಹೇಳ್ತಾನೆ ಬರ್ತಾಯಿದ್ದೀನಿ. ಓಕೆ, ಅದರಲ್ಲಿ ABCD ABC ಅಂತ ಹೇಳಿದ್ದೀನಿ ನಿಮಗೆ. ಓಕೆ, ಮತ್ತು ಅದನ್ನೇ ಹೇಳಿ ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ. ಓಕೆ, ನೋಡ್ಕೋಬೋದು ಯಾವ್ಯಾವಕ್ಕೆಲ್ಲ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಆಲ್ರೆಡಿ ಇದೆ, ನೋಡ್ಕೋಬೋದು. ಈ PDF ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಏನು ಮಾಡಬೇಕು, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ASB ಅಕಾಡೆಮಿ ಅಂತಲೇ ಇದೆ. ASB ಅಕಾಡೆಮಿ ಅಂತಲೇ ಇದೆ, ಸರ್ಚ್ ಯಾರು ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ PDF ಹಾಕಿರ್ತೀನಿ, ಮತ್ತು ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಇದ್ದರೆ ಅಲ್ಲಿ ಹಾಕಿರ್ತೀನಿ. ಏನೇ ಅಪ್ಡೇಟ್ ಇದ್ದರೂ ಕೂಡ ಅಲ್ಲಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು.